ಇನ್ನು ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ. ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆದಿದೆ. ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಂಗ್ ರೇಪ್, ಕೋರಮಂಗಲದಲ್ಲಿ ಗ್ಯಾಂಗ್ ರೇಪ್ ಆಗಿರುವಂತದ್ದು. ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ. ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಗ್ಯಾಂಗ್ ರೇಪ. ಬೆಂಗಳೂರಿನ ಕೋರಮಂಗಲದಲ್ಲಿ ಗ್ಯಾಂಗ್ ರೇಪ್, ಕೋರಮಂಗಲದ ಠಾಣೆಯಲ್ಲಿ ಗ್ಯಾಂಗ್ ರೇಪ್ ದಾಖಲಾಗಿದೆ, ಕೇಸ್ ದಾಖಲಾಗಿದೆ. ಈಗ 4 ಯುವಕರಿಂದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಆರೋಪಿಗಳಾಗಿರ್ತಕ್ಕಂಥ ಅಜಿತ್, ವಿಶ್ವಾಸ್ ಮತ್ತು ಶಿವು ಎಂಬುವರನ್ನ ಅರೆಸ್ಟ್ ಮಾಡಲಾಗಿದೆ. 4 ಯುವಕರಿಂದ ಮಹಿಳೆ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಅಜಿತ್, ವಿಶ್ವಾಸ್ ಮತ್ತು ಶಿವು ಎಂಬುವರ ಬಂಧನ. ಈಗ 4 ಪೈಕಿ ಒಬ್ಬ ತಲೆಮರೆಸಿಕೊಂಡಿದ್ದಾನೆ. ಈಗ ಆತನನ್ನು ಕೂಡ ಹುಡುಕಾಟ ನಡೆಸಲಾಗ್ತಾ ಇದೆ. ಹೋಟೆಲ್ ಕೆಲಸಗಾರನಾಗಿದ್ದ 4 ಆರೋಪಿಗಳು ಹೋಟೆಲ್ ಕೆಲಸ ಮಾಡಿಕೊಂಡಿದ್ರು. ಈಗ 4 ಪೈಕಿ ಒಬ್ಬ ತಲೆಮರೆಸಿಕೊಂಡಿದ್ದಾನೆ. ಅಜಿತ್, ವಿಶ್ವಾಸ್, ಶಿವು ಎಂಬುವರ ಬಂಧನ ಆಗಿದೆ. ಇನ್ನೊಬ್ಬ ವ್ಯಕ್ತಿಯನ್ನ ಹುಡುಕ್ತಾ ಇದ್ದಾರೆ. ತಲೆಮರೆಸಿಕೊಂಡಿದ್ದಾನೆ. ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿರುವ ಘಟನೆ ಇದು. ಸಾಮೂಹಿಕ ಅತ್ಯಾಚಾರ ಸಿಲಿಕಾನ್ ಸಿಟಿಯಲ್ಲಿ. ಬೆಂಗಳೂರಿನ ಕೋರಮಂಗಲದಲ್ಲಿ, ಕೋರಮಂಗಲದ ಠಾಣೆಯ ಗ್ಯಾಂಗ್ ರೇಪ್ ಕೂಡ ದಾಖಲಾಗಿದೆ. ಆ ಠಾಣೆಯಲ್ಲಿ 4 ಯುವಕರಿಂದ ಯುವತಿ ಮೇಲೆ ಗ್ಯಾಂಗ್ ರೇಪ್ ಆಗಿದೆ. ಅಜಿತ್, ವಿಶ್ವಾಸ್, ಶಿವು ಎಂಬುವರ ಬಂಧನ ಆಗಿದೆ. ಇನ್ನೊಬ್ಬರಿಗಾಗಿ ಶೋಧ ಕಾರ್ಯ ನಡೆಸಿದ್ದಾರೆ, ಹುಡುಕಾಟ ನಡೆಸ್ತಾ ಇದ್ದಾರೆ. ತಲೆಮರೆಸಿಕೊಂಡಿದ್ದಾನೆ ಅವು. 4ರಿಂದ ಮಹಿಳೆ ಮೇಲೆ ಮತ್ತೊಂದು ಗ್ಯಾಂಗ್. ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯವೊಂದು ನಡೆದಿದೆ. ಮಹಿಳೆ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಕೋರಮಂಗಲ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿದೆ. 4 ಏನು ಗ್ಯಾಂಗ್ ರೇಪ್ ಮಾಡಿದ್ದಾರೆ, ಇದರಲ್ಲಿ 3 ಜನ ಅರೆಸ್ಟ್ ಆಗಿದ್ದಾರೆ. ಇನ್ನೊಬ್ಬ ತಲೆಮರೆಸಿಕೊಂಡಿದ್ದಾನೆ. ಈಗ ಆರೋಪಿಗಾಗಿ ಹುಡುಕಾಟ ಕೂಡ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಪೈಶಾಚಿಕ ಕೃತ್ಯ ನಡೆದಿದೆ. ಮಹಿಳೆ ಮೇಲೆ ಸಾಮೂಹಿಕವಾಗಿ ಅತ್ಯಾಚಾರ ನಡೆಸಿದ್ದಾರೆ ಅಂತ ಕೂಡ ಕಂಡು ಬರ್ತಾ ಇದೆ. ಈ ಬಗ್ಗೆ ಕೇಸ್ ಕೂಡ ದಾಖಲಾಗಿದೆ. ಒಬ್ಬನನ್ನ ತಲೆಮರೆಸಿಕೊಂಡಿದ್ದಾನೆ ಒಬ್ಬ. ಈಗ ಮಹಿಳೆ ಮೇಲೆ 4 ಯುವಕರಿಂದ ಅತ್ಯಾಚಾರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಬ್ಬ ತಲೆಮರೆಸಿಕೊಂಡಿದ್ದಾನೆ. 3 ಅರೆಸ್ಟ್ ಆಗಿದ್ದಾರೆ. ಕೋರಮಂಗಲ ಜ್ಯೋತಿ ನಿವಾಸದ ಜಂಕ್ಷನ್ ಬಳಿ ಈ ಘಟನೆಯಾಗಿದೆ. ಈಗ ಖಾಸಗಿ ಹೋಟೆಲ್ನ ರೇಸರ್ ಮೇಲೆ ಅಟ್ಟಹಾಸ. ಹೋಟೆಲ್ ಕೆಲಸ ಮಾಡಿಕೊಂಡಿದ್ರು. ಈಗ ಮಹಿಳೆ ಮೇಲೆ 4 ಯುವಕರು ಸೇರಿ ಅತ್ಯಾಚಾರ ನಡೆಸಿದ್ದಾರೆ ಅಂತ ಕೂಡ ಕೇಸ್ ದಾಖಲಾಗಿದೆ. ಒಬ್ಬ ತಲೆಮರೆಸಿಕೊಂಡಿದ್ದಾನೆ. ಒಬ್ಬನಿಗಾಗಿ ಹುಡುಕಾಟ ನಡೆಸಲಾಗ್ತಾ ಇದೆ. ಬೆಂಗಳೂರಿನ ಕೋರಮಂಗಲದ ಜ್ಯೋತಿ ನಿವಾಸದ ಜಂಕ್ಷನ್ ಬಳಿ ಖಾಸಗಿ ಹೋಟೆಲ್ನ ನಡೆದಿರುವ ಘಟನೆ ಇದು. ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯ. ಹೋಟೆಲ್ ಕೆಲಸ ಮಾಡಿಕೊಂಡಿದ್ರು 4 ಜನ ಯುವಕರು. ಈಗ 4 ಜನ ಯುವಕರ ಪೈಕಿ ಒಬ್ಬ ಅರೆಸ್ಟ್ ಆಗಿದ್ದಾನೆ. ಇನ್ನು 3 ಜನ ಅರೆಸ್ಟ್ ಆಗಿದ್ದಾರೆ. 3 ಜನ, ಒಬ್ಬ ತಲೆಮರೆಸಿಕೊಂಡಿದ್ದಾನೆ.